Hello student, next question, get 3 marks question for your annual examination. Is important question. Significance of meiosis. Nodri, get 3 mark question. Meiosis to 3 marks ketara significance to again. Meiosis to 3 marks ke question na ketara significance of meiosis. Get 3 marks question. Significance of meiosis. Nodri, get 3 marks question barta significance of meiosis or advantages or uses of meiosis. Nodri, get 3 marks question is a very important question for your annual examination. Significance of meiosis or advantages of meiosis. First one nodri. First point. Meiosis maintains the chromosome number. ಅಂದ್ರೆ ಇಲ್ಲಿ meiosis ಯಾವ ತರ ಮ್ಯಾನೇಜ್ ಮಾಡ್ತಾ ಕ್ರೋಮೋಸೋಮ್ ನಂಬರ್ ಅನ್ನ meiosis maintains the chromosome number constant in sexually reproducing. ಅಂದ್ರೆ ಇಲ್ಲಿ meiosis ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ sexually ಅಂದ್ರೆ ಏನು ಸಂತಾನೋತ್ಪತ್ತಿ ಕ್ರಿಯೆ meiosis maintains the chromosome number. ಅಂದ್ರೆ ಈಗ meiosis ಕ್ರಿಯೆ ನಡಿಬೇಕಾದ್ರ ಕ್ರೋಮೋಸೋಮ್ ನಂಬರ್ ಅನ್ನ ಯಾವ ತರ ಮೇಂಟೈನ್ ಮಾಡುತ್ತಾ ಅಂದ್ರ ಸೆಕ್ಸುವಲಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಅಂದ್ರ ಸಂತಾನೋತ್ಪತ್ತಿ ಮಾಡುವಂತ ಪ್ರತಿಯೊಂದು ಜೀವಿಗಳು ಅಂದ್ರೆ ಇಲ್ಲಿ ಕ್ರೋಮೋಸೋಮ್ ನಂಬರ್ ಅನ್ನ ಮೇಂಟೈನ್ ಮಾಡಬೇಕು. ಎಲ್ಲಿ meiosis ಪ್ರೊಸೆಸ್ ಅಲ್ಲಿ meiosis maintains the chromosome number constant in sexually reproducing organism. ಅಂದ್ರೆ ಇಲ್ಲಿ ಸಂತಾನೋತ್ಪತ್ತಿ ಮಾಡುವಂತ ಪ್ರತಿಯೊಂದು ಆರ್ಗ್ಯಾನಿಸಮ್ಗಳು ಪ್ರತಿಯೊಂದು ಜೀವಿಗಳು ಕ್ರೋಮೋಸೋಮ್ ನಂಬರ್ ಅನ್ನ ಮೇಂಟೈನ್ ಮಾಡಬೇಕು. ಇಟ್ ಈಸ್ ಎಸೆನ್ಷಿಯಲಿ ಸಿನ್ಸ್ ದ ಕ್ರೋಮೋಸೋಮ್ ನಂಬರ್ ಈಸ್ ಡಬಲ್ ಆಫ್ಟರ್ ದಿ ಫರ್ಟಿಲೈಸೇಷನ್. ಇದು 3 ಮಾರ್ಕ್ಸ್ ಗೆ ತರ ಫರ್ಟಿಲೈಸೇಷನ್ ಅನ್ನೋದು ದ ಫ್ಯೂಷನ್ ಆಫ್ ಮ್ಯಾಚ್ಯೂರ್ಡ್ ಸ್ಪರ್ಮ್ ಅಂಡ್ ಮ್ಯಾಚ್ಯೂರ್ಡ್ ಓವ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ನೋಡ್ರಿ ಇದು 3 ಮಾರ್ಕ್ಸ್ ಗೆ ತರ ಏನು ಡಿಫೈನ್ ಫರ್ಟಿಲೈಸೇಷನ್ ಅಂಡ್ ಟೈಪ್ಸ್ ಆಫ್ ಫರ್ಟಿಲೈಸೇಷನ್ ಅಂತ ಕೇಳ್ತಾರ. ಡಿಫೈನ್ ಫರ್ಟಿಲೈಸೇಷನ್ ಅಂದ್ರೆ ಏನು ಇಟ್ ಇಸ್ ದ ಫ್ಯೂಷನ್ ಆಫ್ ಮ್ಯಾಚ್ಯೂರ್ಡ್ ಓವ್ ಅಂಡ್ ಮ್ಯಾಚ್ಯೂರ್ಡ್ ಸ್ಪರ್ಮ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಟೈಪ್ಸ್ ಆಫ್ ಫರ್ಟಿಲೈಸೇಷನ್ ಕೇಂದ್ರ ಇನ್ ವಿವೋ ಫರ್ಟಿಲೈಸೇಷನ್ ಅಂಡ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಗೆಟ್ 3 ಮಾರ್ಕ್ಸ್ ಅಗೇನ್ ಇದರ ಬರ್ತಕ್ಕಂಥ 3 ಮಾರ್ಕ್ಸ್ ಇದೊಂದು ಕ್ವಶನ್ ರೀ ಯಾವ್ದ್ರಿ ಡಿಫೈನ್ ಫರ್ಟಿಲೈಸೇಷನ್ ಅಂಡ್ ಟೈಪ್ಸ್ ಆಫ್ ಫರ್ಟಿಲೈಸೇಷನ್. ನೆಕ್ಸ್ಟ್ ನೋಡ್ರಿ ದ ಆರ್ಗ್ಯಾನಿಸಮ್ ಇಟ್ ಇಸ್ ದ ಎಸೆನ್ಷಿಯಲಿ ಸಿನ್ಸ್ ಕ್ರೋಮೋಸೋಮ್ ಅಂದ್ರ ಇಲ್ಲಿ meiosis ಕ್ರಿಯೆಯಲ್ಲಿ ಬರ್ತಕ್ಕಂಥ ಕ್ರೋಮೋಸೋಮ್ ಏನಾಗ್ತಾವ ಡಬಲ್ ಆಗ್ತಾವ ಕಾನ್ಸ್ಟೆಂಟ್ ಇರಲ್ಲ. ಯಾವ್ದೇ ರೀತಿ ಮೈಟಸ್ ಒಳಗ ಕಾನ್ಸ್ಟೆಂಟ್ ಇದ್ದು ಯಾವ ಕ್ರೋಮೋಸೋಮ್ ಬಟ್ meiosis ಒಳಗ ಯಾವ ತರ ಡಬಲ್ ಆಗ್ತಾವು ಅದ್ರಲ್ಲಿ ಒಂದು ಫಾದರ್ ಸೆಲ್ ಒಂದು ಮದರ್ ಸೆಲ್ ಇರ್ತಕ್ಕಂಥ ಒಂದು ಮದರ್ ಸೆಲ್ ಇರ್ತಕ್ಕಂಥ ಕ್ರೋಮೋಸೋಮ್ ಎರಡು ಕ್ರೋಮೋಸೋಮ್ ಅದಾವ. ಇಲ್ಲಿ ಒಂದು ಫಾದರ್ ಜೀವಕೋಶ ಇರ್ತದ್ದು ಮದರ್ ಸೆಲ್ ಎರಡು ಕ್ರೋಮೋಸೋಮ್ಸ್ ಎಲ್ಲಿ ಬರ್ತಾವ ಇಲ್ಲಿ ನೆಕ್ಸ್ಟ್ ಬೇಬಿಯಲ್ಲಿ ಇರ್ತಕ್ಕಂಥ ಸೆಲ್ ಒಳಗಡೆ ಬರ್ತಾವ. ಅಂದ್ರೆ ಇಲ್ಲಿ meiosis maintains the chromosome number is a sexually reproducing. ಅಂದ್ರೆ ಇಲ್ಲಿ ಕ್ರೋಮೋಸೋಮ್ ನಂಬರ್ ಸೆಕ್ಸುವಲಿ ರಿಪ್ರೊಡ್ಯೂಸ್ ಆಗ್ತಾವೋ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ರಿಪ್ರೊಡ್ಯೂಸ್ ಆಗ್ತಾವೋ ಏನಾಗ್ತಾವ ಇಲ್ಲಿ ಪ್ರತಿಯೊಂದು ಸಂತಾನೋತ್ಪತ್ತಿ ಮಾಡುವಂತ ಪ್ರತಿಯೊಂದು ಜೀವಿಗಳಲ್ಲಿ ಏನಾಗ್ತದೆ ಇಲ್ಲಿ ಸೆಕ್ಸುವಲಿ reproducing organism. It essentially since chromosome number double ಅದರ ಡಬಲ್ ದುಪ್ಪಟ್ಟ ಅಕ್ಕಾವು ಕ್ರೋಮೋಸೋಮ್ ನಂಬರ್ 2 ಅಂದ್ರ 4 ಅಕ್ಕಾವು. ಅಂದ್ರೆ ಇಲ್ಲಿ 2 ಸೆಲ್ಗಳು ಅದಾವ ಅಂದ್ರ 4 ಕ್ರೋಮೋಸೋಮ್ ಅದಾವು. ಅಂದ್ರೆ ಇಲ್ಲಿ ಒಂದು ಫಾದರ್ ಸೆಲ್ ಐತಿ ಒಂದು ಮದರ್ ಸೆಲ್ ಐತಿ. ಇಲ್ಲಿ 2 ಕ್ರೋಮೋಸೋಮ್ ಇರ್ತಾವ ಇಲ್ಲಿ 2 ಕ್ರೋಮೋಸೋಮ್ ಇರ್ತಾವ. ಟೋಟಲ್ ಎಷ್ಟು ಅಕ್ಕಾವು ಕ್ರೋಮೋಸೋಮ್ ಇಲ್ಲಿ 4 ಕ್ರೋಮೋಸೋಮ್ ಅಕ್ಕಾವು ಡಬಲ್ ಅಕ್ಕಾವು. ಅದಕ್ಕೆ ಹೇಳ್ರಿ 1 ಪಾಯಿಂಟ್ ಒಳಗೆ ಯಾರ ಇಟ್ ಈಸ್ ಎಸೆನ್ಷಿಯಲಿ ಸಿನ್ಸ್ ದಿ ಕ್ರೋಮೋಸೋಮ್ ನಂಬರ್ ಈಸ್ ಡಬಲ್ ಆಫ್ಟರ್ ದಿ ಫರ್ಟಿಲೈಸೇಷನ್. ಅಂದ್ರ ಸಂತಾನೋತ್ಪತ್ತಿ ಕ್ರಿಯೆ ನಡೆದ ನಂತರ ಏನಾಗ್ತಾವ ಇಲ್ಲಿ ಕ್ರೋಮೋಸೋಮ್ ನಂಬರ್ ಡಬಲ್ ಅಕ್ಕಾವು. ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಪಾಯಿಂಟ್ ಇಟ್ ಈಸ್ ರಿಸಲ್ಟ್ ಇನ್ ಕ್ರಾಸಿಂಗ್ ಓವರ್ ಅಂಡ್ ರೀಕಾಂಬಿನೇಷನ್ ಆಫ್ ಜೀನ್ಸ್. ಅಂದ್ರೆ ಇಲ್ಲಿ ರೀಕಾಂಬಿನೇಷನ್ ಆಫ್ ಜೀನ್ಸ್ ಅಂದ್ರೆ ಒಂದು ಫಾದರ್ ಮತ್ತೆ ಮದರ್ ಎರಡು ಇರ್ತಾವ ಈ ಜೀವಕೋಶಗಳು. ಇಲ್ಲಿ ಬೇಬಿಗೆ ಏನ್ರಿ 2 ಜೀನ್ಸ್ ಅಂದ್ರ ಮದರ್ ಇಂದನೂ ಜೀನ್ಸ್ ಬರ್ತಾವ ಮತ್ತೆ ಫಾದರ್ ಇಂದನೂ ಜೀನ್ಸ್ ಬರ್ತಾವ. ಆ ಜೀನ್ಸ್ ಗಳು ಏನಾಗ್ತಾವ ಕ್ರಾಸಿಂಗ್ ಆಕಾವು. ಇಲ್ಲಿ ಜೀನ್ಸ್ ಗಳು ಕ್ರಾಸಿಂಗ್ ಆಕಾವ. ಒಂದು ಫಾದರ್ ಮತ್ತೆ ಮದರ್ ಜೀನ್ಸ್ ಗಳು ಏನಾಗ್ತಾವ ಕ್ರಾಸಿಂಗ್ ಆಗೋದು. ಬೇಬಿಗೆ ಏನಾಗ್ತಾವ ಕ್ರಾಸಿಂಗ್ ಆಕಾವ ಜೀನ್ಸ್ ಗಳು ಕ್ರಾಸಿಂಗ್ ಆಕಾವು. ಇಟ್ ಈಸ್ ರಿಸಲ್ಟ್ ಇನ್ ಕ್ರಾಸಿಂಗ್ ಓವರ್ ಅಂಡ್ ರೀಕಾಂಬಿನೇಷನ್ ಆಫ್ ಜೀನ್ಸ್. ಅಂದ್ರೆ ಇಲ್ಲಿ ಮತ್ತೊಂದು ಬೇರೆ ಜೀನ್ಸ್ ಗಳು ರೀಕಾಂಬಿನೆಂಟ್ ಆಗೋದು. ಅಂದ್ರೆ ಇಲ್ಲಿ 4 ಜೀನ್ಸ್ ಗಳು ಅಂದ್ರೆ ಮದರ್ ಇಂದ ಜೀನ್ಸ್ ಬರ್ತೈತಿ ಫಾದರ್ ಇಂದ ಜೀನ್ಸ್ ಬರ್ತಾವ. ಆ ಜೀನ್ಸ್ ಬಂದಿದ್ದು ಇರ್ತಾವ
ರೀಕಾಂಬಿನೆಂಟ್ ಆಗ್ತಾವ. ರೀಕಾಂಬಿನೆಂಟ್ ಅಂದ್ರ ಎರಡು ಮಿಕ್ಸ್ ಅಪ್ ಆಕಾವು ಮತ್ತೆ ಬೇರೆ ಜೀನ್ಸ್ ಗಳು ಉತ್ಪತ್ತಿ ಆಕಾವು. ಇಟ್ ಈಸ್ ರಿಸಲ್ಟಿಂಗ್ ಇನ್ ಕ್ರಾಸಿಂಗ್ ಓವರ್ ಅಂಡ್ ರೀಕಾಂಬಿನೆಂಟ್ ಆಫ್ ಜೀನ್ಸ್ ಅಂದ್ರ ಇಲ್ಲಿ ಜೀನ್ಸ್ ಗಳು ರೀಕಾಂಬಿನೆಂಟ್ ಆಕಾವು. ಥರ್ಡ್ ಪಾಯಿಂಟ್, ಮಿಯಾಸಿಸ್ ಇನ್ ಅ reproductive organs result in formation of gametes that are essentially for sexually reproduction. ಅಂದ್ರೆ ಇಲ್ಲಿ ಮಿಯಾಸಿಸ್ ಒಲ್ಲೇನ್ರಿ ರೀಪ್ರೊಡಕ್ಟ್ ಮಾಡುವಂತ ಆರ್ಗನ್ಸ್ ಇರಬೇಕು. ಅಂದ್ರ ಸಂತಾನೋತ್ಪತ್ತಿಯನ್ನು ಮಾಡುವಂತ ಆರ್ಗನ್ಸ್ ಅಲ್ಲಿ ಏನ್ ರಿಸಲ್ಟ್ ಆಗುತ್ತೆ ಅಂದ್ರ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್. ಅಂದ್ರೆ ಇಲ್ಲಿ ಸ್ಪೆರ್ಮ್ ಮತ್ತೆ ಓಮ್ ಎರಡು ಏನ್ಬೇಕ್ರಿ ಇಲ್ಲಿ ಫ್ಯೂಸನ್ ಹಾಕೋ ಎರಡು ಫ್ಯೂಸನ್ ಅಂದ್ರ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತ. ಮಿಯಾಸಿಸ್ ಇನ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ರಿಸಲ್ಟಿಂಗ್ ಇನ್ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ದಿ ಸೆಕ್ಸುವಲ್ ರೀಪ್ರೊಡಕ್ಷನ್. ಅಂದ್ರೆ ಇಲ್ಲಿ ಯಾವ ಸೆಕ್ಸುವಲ್ ರೀಪ್ರೊಡಕ್ಷನ್ ಇರ್ತಾವ ಅಂತ ಆರ್ಗನ್ ಒಳಗ ಗ್ಯಾಮೆಟ್ಸ್ ಗಳು ಬೇಕು. ಅಂದ್ರ ಸ್ಪೆರ್ಮ್ ಬೇಕು ಮತ್ತೆ ಓಮ್ ಅಂದ್ರೆ ಸಂತಾನೋತ್ಪತ್ತಿಯನ್ನೇ ಮಾಡುವಂತ ಜೀವಿಗಳಲ್ಲಿ ಏನ್ರಿ ಗ್ಯಾಮೆಟ್ಸ್. ಈಗ ಮೇಲಿಂದ ಸ್ಪೆರ್ಮ್ ಬೇಕು, ಫಿಮೇಲ್ ಏನ್ರಿ ಓಮ್ ಬೇಕು. ಅಂದ್ರೆ ಎರಡು ಏನ್ರಿ ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ಸ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಏನ್ರಿ ಎರಡು ಫ್ಯೂಸನ್ ಆದಾಗ ಫರ್ಟಿಲೈಸೇಷನ್ ಆಗುತ್ತಾ, ರೀಪ್ರೊಡಕ್ಷನ್ ಆಗುತ್ತಾ. ನೋಡ್ರಿ ಇದು ಸಿಗ್ನಿಫಿಕೆನ್ಸ್ ಆಫ್ ಮಿಯಾಸಿಸ್ ಆರ್ ಅಡ್ವಾಂಟೇಜಸ್ ಆಫ್ ಮಿಯಾಸಿಸ್. ಗೆಟ್ 3 ಮಾರ್ಕ್ಸ್ ಕ್ವಶನ್ ಫಾರ್ ಯುವರ್ ಎನ್ಯುವಲ್ ಎಕ್ಸಾಮಿನೇಷನ್ ಒಳಗ ನಿಮ್ಗೆ 3 ಮಾರ್ಕ್ಸ್ ಗೆ ಕೇಳಬಹುದು ಈ ಕ್ವಶನ್ ಅನ್ನ. ಯಾವ್ದ್ರಿ ಸಿಗ್ನಿಫಿಕೆನ್ಸ್ ಆಫ್ ಮಿಯಾಸಿಸ್ ಅನ್ನ.